ದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧು ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನೆ ಕಂಕಣದ ಕಣರ ನೆಚ್ಚಿನ ಬಿರಿ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರ. Basic limit for income tax, should I pay tax from about 2.5 lakhs? No, there are two regimes now. So I will touch upon why there are two regimes. The irony here, the person who can save 1.5 lakhs pays this tax. A person who cannot save 1.5 lakhs has to pay more income tax. So this is the irony. Who will save? A person who has enough money in his pocket, he can spare this 1.5 lakhs. No, he only will save, which means that he can pay more tax. But from him we are collecting less tax, right? So for this, a new regime has been brought in. You don't have to save anything. No, up to 7 lakhs, no tax will be there. This is the new regime. Now, standard deduction was there in the old regime. In new regime, it was not there. From last year, they have brought that also. And in this year, they have increased it from 50,000 to 75,000. So, which means that literally speaking, up to 7.75 lakhs of income every year under the new regime, no tax needs to be paid. Right, sir? Old regime 2.5, new regime 7.75. Can I change from one regime to another regime every year? Yes. As an individual who is not doing any business, he can change every year also. Whichever is beneficial to us, that scheme can take. Now, how to find which is beneficial? Because I don't know income tax, I am earning an income, I want to know which is beneficial. So if you go to the income tax website, e-filing website, you just have to enter all those details, calculators are there. Just click on old regime, it will show some tax. Just click on new regime, it will also show the tax. So as per the calculations given in the system, you can seek which is better for me and then you can pay the taxes accordingly. 20ನೇ ಸಾಲಿಗೆ ಮಾತ್ರ ಲಾಸ್ಟ್ ಇಯರ್ ಬಂದಿರಲಿಲ್ಲ, ಉಳಿಕೆ ಎಲ್ಲ ಸಾಲಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕೆಲವು ಮಾತು ಹೇಳಬೇಕಾಗುತ್ತೆ. ಯಾಕಂದರೆ ಪೆನ್ಷನ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ನಿಲ್ಲಿಸೋಕ್ಕಿಲ್ಲ ಅಂತ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀನಿ. ಯಾವ ಕಾರಣಕ್ಕೂ ಪೆನ್ಷನ್ ನಿಲ್ಲಿಸಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಬೇರ್ಪಟ್ಟವರಿಗೆ ಇದನ್ನ ಪೆನ್ಷನ್ ಯಾವ ಥರ ಕೊಡಬೇಕು, ಇದನ್ನ ಕಟ್ ಮಾಡೋಕ್ಕಾಗತ್ತಾ, ಕೊಡದೇ ಏನಾಗುತ್ತೆ, ಆಗು ಹೋಗುಗಳನ್ನ ವರದಿ ಕೊಡೋಕ್ಕೆ 13 ಜನ ಸೀನಿಯರ್ IAS ಆಫೀಸರ್ ಒಂದು ಸಮಿತಿ ಮಾಡುತ್ತೆ. ಅದಕ್ಕೆ ಸನ್ಮಾನ್ಯ ನಮ್ಮ ಭಟ್ಟಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ 13 ಜನ ತಗೊಳ್ಳಿ ವ್ಯವಹಾರಕ್ಕೆ. ಅದೇ ನಮ್ಮಲ್ಲಿ ಎಷ್ಟು ಜನ ಇದ್ದರು ಅವಾಗೆಲ್ಲ 2 ವರ್ಷ ಆಗಿತ್ತು ನಮ್ಮ ಸಂಘ ಪ್ರಾರಂಭವಾಗಿ, ಒಂದು 700 ಜನದಷ್ಟು ಮೆಂಬರ್ಸ್ ಇದ್ದರು. ಅವರು ಇವರು ಸೇರಿ 750 ಜನ ಮೆಂಬರ್ಸ್ ಸಿಗ್ನೇಚರ್ ಹಾಕಿ ರಾಷ್ಟ್ರಪತಿಗೆ ಈಗಲೇ ಹೋಗಬೇಕು. ಅವಾಗ DC ಬಂದು ನಮ್ಮ ಹತ್ರ ರಿಸೀವ್ ಮಾಡ್ಕೊಂಡು ನಮ್ಮ ಬೆದರಿಕೆನಾಗ ಕಳಿಸ್ಲೇಬೇಕಂತ ಅವತ್ತೇ ಹೋದದ್ದು ರಾಷ್ಟ್ರಪತಿಯವರಿಗೆ. ಒಂದೇನು ಇವತ್ತು ನಮ್ಮ ಸಮಾವೇಶದಲ್ಲಿ ನಾವು ಸೇರಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ವೆಂಕಟೇಶನ್ ಸರ್ ಅವರು ಬಂದಿದ್ದಾರೆ. ಅವರು ಹೇಳಿದ್ರು ಹೇಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ನಾವು ಒಂದು ಜ್ಞಾನದ ಪ್ರಕಾರ ಅಪ್ ಟು 64,000 ರೂಪಾಯಿವರೆಗೆ ಯಾರಿಗೆ ಗ್ರಾಸ್ ಪಿಂಚಣಿ ಬಂದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅಟ್ರಾಕ್ಟ್ ಆಗೋದಿಲ್ಲ. 64,000 ದಾಟದ ನಂತರ ಈಗ ಹೊಸ ಪೇ ಕಮಿಷನ್ ಆದ್ಮೇಲೆ ಬಹುತೇಕರಿಗೆ ಇವನ್ ಗ್ರೂಪ್ ಸಿ ನಲ್ಲಿ ತುಂಬಾ ಸೀನಿಯರ್ ಆಗಿ ರಿಟೈರ್ಡ್ ಆಗಿರುವಂತಹ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಸಹ ಇವತ್ತು ಸಾಕಷ್ಟು ಪಿಂಚಣಿ 65,000 70,000 ಬರುವಂತದಿದೆ. ಅಷ್ಟಲ್ಲದೆ 80 ವರ್ಷ ದಾಟದವರಿಗೆ ಸರ್ಕಾರದಿಂದ ಅಧಿಕ ಹೆಚ್ಚುವರಿ ಪಿಂಚಣಿಯನ್ನು ಮಂಜೂರು ಮಾಡಿದೆ. 85 ಆದವರಿಗೆ 30%, 90 ಆದವರಿಗೆ 40%, 90 ನಂತರದವರಿಗೆ 50%, 100 ದಾಟಿರೋರಿಗೆ ಶೇಕಡ 100%. ಈ ಥರ ಪೆನ್ಷನ್ ಅನ್ನು ಎನ್ಹಾನ್ಸ್ ಮಾಡ್ಕೊಟ್ಟಿದೆ. ದಟ್ಸ್ ಅಡಿಷನಲ್ ವೇಟೇಜ್ ಆಫ್ ಪೆನ್ಷನ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಕೊಟ್ಟಿದೆ. ಸೊ ಹಾಗಾಗಿ ಯಾರು ಪ್ರಾಯಶಃ ಹಿರಿಯ ಅಧಿಕಾರಿಗಳಾಗಿ ಈ 70-80ರ ದಶಕದಲ್ಲಿ ರಿಟೈರ್ಡ್ ಆಗಿದ್ದಾರೆ, ಪ್ರಾಯಶಃ ಅವರಿಗೆಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ಅಟ್ರಾಕ್ಟ್ ಆಗುತ್ತೆ. ಆದರೆ ಗ್ರೂಪ್ ಸಿ ನಲ್ಲಿ ರಿಟೈರ್ಡ್ ಆದವರಿಗೆ ಬಹುತೇಕರಿಗೆ ಅಷ್ಟು ಬರೋದಿಲ್ಲ. ಆದರೂ ಕೆಲವರು ಲೆಕ್ಚರರ್ಸು ಮತ್ತೆ ಗ್ರೂಪ್ ಬಿ ಆಫೀಸರ್ ಆಗಿ ರಿಟೈರ್ಡ್ ಆದವರು ಸಹ ಬರುತ್ತೆ. ನನಗೆ ವೈಯಕ್ತಿಕವಾಗಿ ಆಹ್ವಾನ ಅಲ್ಲ, ಇದು ಖಜಾನೆ ಇಲಾಖೆಗೆ ನಾನು ರೆಪ್ರೆಸೆಂಟ್ ಮಾಡ್ತಾ ನನ್ನ ಹೆಸರಿಗೆ ನಾನು ಇದು ಮುಖ್ಯ ಅತಿಥಿ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಚ್ಚಾಗಿ ನನ್ನ ಇಲಾಖೆಗೆ, ನನ್ನ ಖಜಾನೆ ಇಲಾಖೆಗೆ ಇದು ಸಲ್ಲಬೇಕು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ
ವಿಷಯ ನಾನು ತಿಳಿಗಳಿಗೆ ಹೇಳಬೇಕು ಅಂತಂದ್ರೆ, ತಾವು ತಮ್ಮಲ್ಲಿರುವಂತಹ ಪಿಂಚಣಿ ಪುಸ್ತಕವನ್ನು ಪ್ರತಿ ವರ್ಷ ಒಮ್ಮೆಯಾದರೂ ನೀವು ತೆಗೆದು ನೋಡಬೇಕು. ನಿಮ್ಮಲ್ಲಿರುವ ಹೆಸರು, ನಿಮ್ಮ ಪತ್ನಿಯವರ ಹೆಸರು, ಆಮೇಲೆ ಅವ್ರ ಹೆಸರು ಜೊತೆಗೆ ಗಂಡನ ಹೆಸರು ಸೇರಿಸಿ ಕೊಟ್ಬಿಟ್ಟಿರ್ತಾರೆ. ದಾಖಲೆಗಳಲ್ಲಿ ಗಂಡನ ಹೆಸರು ಇರೋದಿಲ್ಲ, ಆಧಾರಲಾಗಲಿ ಅಥವಾ ನಿಮ್ಮ ಸರಿ. ಈಗ ಅಟ್ ಪ್ರೆಸೆಂಟ್ ತಾವು ಏನು ಮಾಡೋಕ್ಕಾಗಲ್ಲ ಸರ್. ಓಲ್ಡ್ ಪೆನ್ಷನ್ಸ್ಗೆ ಮಾಡೋಕ್ಕಾಗೋದಿಲ್ಲ. ನೀವು ಅದನ್ನೆಲ್ಲವನ್ನು ಬ್ಯಾಂಕ್ನಲ್ಲಿ ಒಂದು ಪ್ರೊಫೈಲ್ ಇರುತ್ತೆ. ಆ ಪ್ರೊಫೈಲ್ನಲ್ಲಿ ನಿಮ್ಮ ವೈಫ್ ನೇಮು, ಅವ್ರ ಡೇಟ್ ಆಫ್ ಬರ್ತು, ಅದಕ್ಕೆ ಪ್ರೂಫು ಎಲ್ಲನೂ ನೀವು ಅಲ್ಲಿ ಆ್ಯಡ್ ಮಾಡ್ಕೊಂಡಿರಿ ಸರ್. ಅದು ಯಾವಾಗ ಸಮಸ್ಯೆ ಬರುತ್ತೆ ಅಂತಂದರೆ, ಫ್ಯಾಮಿಲಿ ಪೆನ್ಷನರ್ ಆದಾಗ ಅವ್ರಿಗೆ 80 ವರ್ಷ ದಾಟಿದಾಗ ಡೇಟ್ ಆಫ್ ಬರ್ತ್ ಕನ್ಫರ್ಮೇಷನ್ಗೆ ಏಜಿಗೆ ಹೋಗಬೇಕು. ಹಾಗಾಗಿ ಅದು ಬರ್ತಾ ಇದೆ. ಬಟ್ ಇತ್ತೀಚೆಗೆ ಬರ್ತಾ ಇರೋ ಇದರಲ್ಲಿ ಎಲ್ಲವೂ ಇದಾಗಿದೆ. ಸೊ ಅಟ್ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್. ಈಗ ವ್ಯಾಧಿಗಳ ಬಗ್ಗೆ ಇರ್ಬೋದು, ಹಾಗೇನೆ ಆ ಒಂದು ರೋಗ ಅಥವಾ ಆ ಒಂದು ತೊಂದರೆಗಳಿಗೆ ಏನೇನು ಮಾಡ್ಕೋಬೇಕು ಅನ್ನೋದು, ಇದಕ್ಕೆ ಆಯುರ್ವೇದ ಅಂದ್ರೆ ಏನು ಅಥವಾ ಆಯುರ್ವೇದದಿಂದ ಹೇಗೆ ನಾವು ಮಾಡ್ಕೋಬಹುದು ಇವೆಲ್ಲದರ ಬಗ್ಗೆ ಹೇಳುವಂಥದ್ದು. ಮೊದಲಿಗೆ ಆಯುರ್ವೇದ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಆಯುರ್ವೇದ ಅಂದ್ರೆ ಕೇವಲ ಏನು ನಾವೆಲ್ಲ ಹೇಳ್ತೀವಿ ಸೊಪ್ಪು ಕುಟ್ಟೋದು, ಸೊಪ್ಪು ಅರಿಯೋದು ಅಥವಾ ಬರೀ ಬಾಡಿ ಮಸಾಜ್ ಮಾಡೋದು, ಖಂಡಿತ ಇದಿಷ್ಟೇ ಅಲ್ಲ. ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಏನ್ ನಮ್ಮ ಅಜ್ಜಿಯರು ಮೊದಲೆಲ್ಲ ಹೊಟ್ಟೆ ಕ್ಲೀನ್ ಆಗ್ಲಿ ಅಂತ ಹೇಳಿ ಕೈ ಎಣ್ಣೆ ಅಥವಾ ಹರಳೆಣ್ಣೆನ ಕುಡಿಯಕ್ಕೆ ಕೊಡ್ತಿದ್ರು. ಅವಾಗ ಇಡೀ ನಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಗಿ ಆರೋಗ್ಯವಾಗಿರ್ತಿದ್ದ. ಬಟ್ ಈಗಿನ ಸಮಯದಲ್ಲಿ ಅದನ್ನ ನಾವು ಯಾರು ಮಾಡ್ಕೋತಾನೆ ಇಲ್ಲ. ಸೊ ಆ ರೀತಿಯಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಎಷ್ಟೋ ಉಪಚಾರಗಳೇ ಆಯುರ್ವೇದ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನೋ ಮಾತ್ರೆ ತಗೊಂಡ್ರೆ ಮಾತ್ರ ಆಯುರ್ವೇದ ತಗೋತಾ ಇದೀನಿ, ಖಂಡಿತ ಅಲ್ಲ. ಹಾಗೇನೆ ಈ ವಯಸ್ಸಿನಲ್ಲಿ ಬರುವಂತಹ ತುಂಬಾ ಇರ್ಬೋದು, BP ಬಂದ್ಮೇಲೆ ಶುಗರ್ ಬರಲೇಬೇಕು ಅಕ್ಕ ತಂಗಿರು. ಹಾಗೇನೆ ಮಂಡಿ ನೋವು, ಕೈಕಾಲು ನೋವುಗಳು, ಕಾಲುಗಳು ಅಥವಾ ಏನು ನಾವು ತೊಡೆ ಅಂತ ಹೇಳ್ತೀವಿ ದಪ್ಪ ಆಗುವಂಥದ್ದು. ಹಾಗೇನೆ ವೆರಿಕೋಸ್ ವೇನ್ ಅಂದ್ರೆ ಅವರವರ ಒಂದು ಪ್ರೊಫೆಷನಲ್ ವೈಸ್ ಅಲ್ಲಿ ಈ ಯಾರು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು ಅಥವಾ ಜಾಸ್ತಿ ಓಡಾಡ್ತಿರುವಂಥವ್ರು, ಜಾಸ್ತಿ ಟ್ರಾವೆಲಿಂಗ್ ಅಲ್ಲಿ ಇರುವಂಥವ್ರಿಗೆಲ್ಲ ಈ ವೆರಿಕೋಸ್ ವೇನ್ ಅನ್ನೋದು ಒಂದು 60 ವರ್ಷ ಆದ್ಮೇಲೆ ಪೆನ್ಷನ್ ಜೊತೆಗೆ ಅದು ಬೋನಸ್ ಅಂತ ಹೇಳಿ ಒಂದಷ್ಟು ರೋಗಗಳು ಜೊತೆಗೆ ಬರ್ತಾ ಹೋಗ್ತವೆ. ಹಾಗಾಗಿ ಅವುಗಳಿರ್ಬೋದು. ಹಾಗೆ ಹೆಂಗಸರಿಗೆ ಮುಖ್ಯವಾಗಿ ಅವರು ಮುಟ್ಟು ನಿಂತ ಮೇಲೆ ಹಲವಾರು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವುಗಳಂದ್ರೆ ಮಂಡಿ ನೋವು ಮೇನ್ಲಿ. ಹಾಗೇನೆ ಹಾರ್ಮೋನಲ್ ವೇರಿಯೇಷನ್ ಆಗೋದ್ರಿಂದ ಅವರಲ್ಲೇ ಕಾಣಿಸ್ಕೊಡುವಂತಹ ಕೆಲವೊಂದು ಸ್ಕಿನ್ ಡಿಸೀಸ್ ಇರ್ಬೋದು. ಈಗ 90ರ ಆಸುಪಾಸಿನಲ್ಲಿ ದೈತ್ಯ ಪ್ರತಿಭೆ ಅಂತ ಎಲ್ಲಾ ತರದ ಸ್ಪೋರ್ಟ್ಸ್ಗಳಲ್ಲಿ ಅವ್ರು ಇರ್ತಾರೆ. ವಾಕಿಂಗ್ ನಲ್ಲಿ ಅವ್ರು ಇದ್ದಾರೆ, ಈಜು ಸ್ಪರ್ಧೆನಲ್ಲಿ 70ರ ನಂತರದ ಸಾಲಿನಲ್ಲಿ ವರ್ಷ ಆದಮೇಲೆ 20% ಎಕ್ಸ್ಟ್ರಾ ಬರ್ತದೆ ಅಂತ. ಅದು 80 ವರ್ಷಕ್ಕೆ ಬರಲಿಲ್ಲ. ಬಹಳ ಜನಕ್ಕೆ 80 ವರ್ಷದಿಂದ 1 ವರ್ಷಕ್ಕೆ ಕಾಲಿಟ್ಟ ಬಂದಿದೆ. ಆದರೆ ತಾರತಮ್ಯ ಏನಪ್ಪಾ ಅಂದರೆ, ಈಗಿನ ಬಹಳ ಜನಕ್ಕೆ 80 ಕಾಲಿಟ್ಟರಲ್ಲೇ ಬಂದಿದೆ. ಉದಾಹರಣೆ ಸೋಸಲೆ ರಾಮಯ್ಯನವರಿಗೆ ಬಂದಿದೆ. ಆಮೇಲೆ ಇವರು ಟ್ರೆಜರಿ ಆಫೀಸರ್ ಎಕ್ಸ್ ನಾಗರಾಜ್ ಅವ್ರಿಗೂ ಬಂದಿದೆ. ಎಲ್ಲ ನಾನು ಪಾನ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಬುಕ್ಕು ಎಲ್ಲ ವಿಚಾರ ಮಾಡಿದ್ದೀನಿ. ಆದ್ದರಿಂದ ಈಗಿನವ್ರಿಗೊಂದು ನ್ಯಾಯ, ಹಳಬರಿಗೊಂದು ನ್ಯಾಯ ಆಗಿದೆ. ಹಿಂದೆ ನಾವು ಕೋರ್ಟ್ಗೆ ಹೋಗಿದ್ದು ಡಿಸ್ಮಿಸ್ ಆಗಿದೆ. ಈ ಪಾಯಿಂಟಲ್ಲಿ ಮತ್ತೆ ನಾವು ಕೋರ್ಟ್ಗೆ ಹೋಗೋದು. ಯಾರ್ಯಾರು 80 ವರ್ಷ ಆಗಿ 81 ವರ್ಷಕ್ಕೆ ಕೊಟ್ಟಿದ್ದಾರೋ ಅವರೆಲ್ಲ ಒಗ್ಗಟ್ಟಾಗಿ ಬರಬೇಕು ಅಂತ ನನ್ನ ಮನವಿ. ಕಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಎನ್ ವೆಂಕಟಾಚಲಯ್ಯ ಅವರು ಅಧ್ಯಕ್ಷ ಸದಸ್ಯರು. ಧನ್ಯವಾದಗಳು. ರೈಟ್ ಸರ್.